ಬೆಳಗಿನ ಜಾವ ಅಂದರೆ 11 ಗಂಟೆ, ಈಗ ಎಲ್ಲ ಒಂದು ಅರ್ಧ ಗಂಟೆ ಹಿಂದೆ BB ರಸ್ತೆಯಲ್ಲಿ ಒಂದು ದೊಡ್ಡದ ಒಂದು ಮರ ವಾಲು ಬಿದ್ದಿದೆ ರೋಡ್ಗೆ. ಏನಪ್ಪ ಅದೃಷ್ಟ ಅಂತ ಹೇಳಿದ್ರೆ ಇಲ್ಲಿ ಪ್ರತಿದಿನ ಸಾವಿರಾರು ಜನ ಗಾಡಿಗಳಾಕಿ ಇಲ್ಲಿ ಹೋಗೋ ಅಂಥ ಜಾಗ. ಈ ಜಾಗ ಅದರಲ್ಲಿ ಸಿಗ್ನಲ್ ಬಿಟ್ಟಿರಲಿಲ್ಲ. ಸಿಗ್ನಲ್ ಏನಾದರೂ ಬಿಟ್ಟು ಏನಾದರೂ ಇಲ್ಲಿ ಮರ ಬಿದ್ದಿದ್ದರೆ ಸುಮಾರು ಜನಕ್ಕೆ ಒಂದು ತೊಂದರೆ ಆಗ್ತಾಯಿತ್ತು. ದೇವರ ಅದೃಷ್ಟ, ದೇವರ ಒಂದು ಆಶೀರ್ವಾದ, ಯಾವುದೇ ತೊಂದರೆ ಆಗಿಲ್ಲ. ಅದೇ ತರಹ ನಾನು ಹೇಳೋದೇನು ಅಂದರೆ ಫಾರೆಸ್ಟವರು ಈ ಥರ ಇನ್ನೂ 2-3 ಮರಗಳಿವೆ, ಅದನ್ನು ಐಡೆಂಟಿಫೈ ಮಾಡಬೇಕು. ಮಾಡಿ ಅದನ್ನು ಬೇಡವಾದಂಥ ಮರಗಳನ್ನ ತೆಗೆದ್ರೆ ಏನೂ ತೊಂದರೆ ಇರೋದಿಲ್ಲ. ಇಲ್ಲ ತೆಗೆದೇ ಇದರಲ್ಲಿ ಇಲ್ಲಿ ಸಾವಿರಾರು ಜನ ಓಡಾಡೋವಂಥ ರಸ್ತೆಗಳಲ್ಲಿ ಏನಾದರೂ ದೊಡ್ಡ ಅನಾಹುತ ಆದರೆ ಯಾರು ಇದಕ್ಕೆ ಹೊಣೆ ಅನ್ನೋದು ನನ್ನ ಒಂದು ಭಾವನೆ. ದಯವಿಟ್ಟು ಈಗಾದರೂ ಎಚ್ಚೆತ್ತುಕೊಳ್ಳಿ. ಹೆಚ್ಚು ಮಳೆಗಾಲ, ಮಕ್ಕಳು ಓಡಾಡ್ತಾ ಇರ್ತಾರೆ. ಬೆಳಗಿನ ಜಾವ ಆದರೆ ಸಾವಿರಾರು ಜನ ಮಕ್ಕಳು ಓಡಾಡ್ತಾರೆ. ಅದೃಷ್ಟವಶಾತ್ ಯಾರಿಗೂ ತೊಂದರೆ ಆಗಿಲ್ಲ, ಅದಕ್ಕೆ ನಾವು ಸಂತೋಷ ಪಡೋಣ. ಏನಂದರೆ ತಕ್ಷಣ ನಮ್ಮ ಟ್ರಾಫಿಕ್ ಪೊಲೀಸ್ ಅವರು ಸಾರ್ವಜನಿಕರು ಇಲ್ಲಿ ಸೇರಿಕೊಂಡು ಒಂದು ರಸ್ತೆಯನ್ನು ತೆರವುಗೊಳಿಸಿದ್ದಾರೆ. ಅವರಿಗೆ ನಾನು ಅಭಿವಂದನೆಗಳು ಹೇಳ್ತೇನೆ. ಇದು ದೊಡ್ಡ ಪಾರ್ಕಿಂಗ್ ಪ್ಲೇಸೇ ಇಲ್ಲಿ. ಯಾಕೆಂದರೆ ಇಲ್ಲಿ ಸುಮಾರು ಜನ ಹಾಕ್ಬಿಟ್ಟು ಗಾಡಿಗಳಾಕ್ಬಿಟ್ಟು ಬೆಂಗಳೂರಿಗೆ ಓಡೋಗ್ತಾರೆ, ಕಾರುಗಳಿರ್ತವೆ, ಏನೋ ಆಗ್ತಾರೆ. ಆದರೆ ಇವತ್ತು ಒಂದೇ ಒಂದು ಕಾರು, ಒಂದು 2 ವೀಲರ್ ಬಿಟ್ಟರೆ ಯಾವುದೂ ಇರಲಿಲ್ಲ. ಅದು ನಿಜವಾಗ್ಲೂ ಒಂದು ಅದೃಷ್ಟ ಅಂತಲೇ ಹೇಳ್ಬೋದು. ಅದರಲ್ಲೂ ಆ ಮರ ಬಿದ್ದಾಗ ಟೇಬಲ್ ಅಡ್ಡ ಆಗೈತೆ ಏನೋ ಕಂಬಕ್ಕೆ, ಇಲ್ಲ ಅಂದರೆ ಅದೇನಾದರೂ ಬಿದ್ದಿದ್ದು ಇನ್ನೂ ದೊಡ್ಡ ಅನಾಹುತ ಆಗ್ತಾಯಿತ್ತು. ಅಂತ ನಮ್ಮದು ಉಪ್ರಹಳ್ಳಿ ಮಂಚನಹಳ್ಳಿ ಹತ್ರ. ನಾವಿಲ್ಲೇ ಆಡಿಟ್ ಆಫೀಸಲ್ಲಿ ಕೆಲಸ ಮಾಡೋದು. ನಾವು ಆಫೀಸ್ಗೆ ಅಂತ ಬಂದಿದ್ವಿ. ಇಲ್ಲೇ ಬ್ಯಾಂಕ್ ಮುಂದೆ SBI ಆಪೋಸಿಟು ಕಾರ್ ನಿಲ್ಲಿಸಿದ್ವಿ. ರೆಗ್ಯುಲರ್ ಎವ್ರಿಡೇ ನಿಲ್ಲಿಸ್ದಂಗೆ BB ರೋಡಲ್ಲಿ ನಿಲ್ಲಿಸಿದ್ವಿ. ಮರ ಬಿದ್ದಿದೆ, ಆಕಸ್ಮಿಕವಾಗಿ ಮರ ಬಿದ್ದು ಆ ಲೈನ್ ಎಳ್ಕೊಂಡು ಕಂಬ ಬಿದ್ದಿದೆ ಕಾರ್ ಮೇಲೆ. ಕಾರೆಲ್ಲ ಡ್ಯಾಮೇಜ್ ಆಗಿದೆ. ಏನು ಮಾಡಬೇಕು ಗೊತ್ತಿಲ್ಲ. ಇನ್ಶೂರೆನ್ಸ್ ಇದೆ, ಕ್ಲೈಮ್ ಮಾಡಬೇಕಷ್ಟೇ. ಏನು ಹೇಳಿ, ಮುಂದೆ ಎಲ್ಲ ಫ್ರಂಟು ಡ್ಯಾಮೇಜ್ ಆಗಿದೆ. ಇದು ಬಾನೆಟ್ಟೆಲ್ಲ ಅಣಗೋಗಿದೆ. ಮುಂದೆ ಗ್ಲಾಸ್ ಎಲ್ಲ ಡ್ಯಾಮೇಜ್ ಆಗಿದೆ. ಮತ್ತು ಒಂದು 2 ವೀಲರ್ ಯಾವುದೋ ಡ್ಯಾಮೇಜ್ ಆಗಿದೆ. ನಮ್ಮ ಕಾರ್ ಡ್ಯಾಮೇಜ್ ಆಗಿದೆ. ಇಲ್ಲಿ ಜನಕ್ಕೆ ಓಡಾಡೋಕ್ಕೂ ತೊಂದರೆ ಆಗಿದೆ. ಆ ಥರ ಜನ ಯಾರಿಗೂ ಏನು ಅನಾಹುತ ಆಗಿಲ್ಲ, ದೇವ್ರ ದಯೆಯಿಂದ. ದೇವ್ರು ಒಳ್ಳೇದು ಮಾಡಿದ್ದಾನೆ ಅಷ್ಟೇ. ಕಾರ್ ಆಗಿದೆ, ರೆಡಿ ಮಾಡಿಸ್ಕೋಬೇಕು. ಇನ್ನೇನು ಮಾಡೋಕ್ಕಾಗಲ್ಲ. ನಾವು ಯಾರನ್ನೂ ಅಪವಾದ